ಇವತ್ತು ರಾಜೀನಾಮೆ ಕೊಟ್ಟಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಸುಮಾರು 152 ಬಾರಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದರ ವಿರುದ್ಧ ಹೋರಾಟ ಪ್ರತಿಯೊಬ್ಬರೂ ಸಹ ಈ ದೇಶದ ಪ್ರಜ್ಞಾವಂತ ನಾಗರಿಕರು, ಅದರಲ್ಲೂ ಸಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಹೋರಾಟ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಹೋರಾಟ ಮಾಡಕ್ ಹೋದಾಗಲೂ ಸಹ, ಯಾಕಂದ್ರೆ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಒಂದು ವಾರ 5 ದಿವಸಗಳ ಕಾಲ ಲೋಕಸಭೆ ಸ್ಥಗಿತ ಆಯ್ತು. ಅಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತು. ಈ ಮಕ್ಕಳು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಜಯ ಆಗಿದೆ. ಈ ಒಂದು ಅನ್ಯಾಯದ ವಿರುದ್ಧ ಮಕ್ಕಳ ಹೋರಾಟಕ್ಕೆ ಜಯ ಆಗಿದೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಆಗಿದೆ. ಈ ದೇಶದ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಪೆಲೆಟ್ ಗನ್ನಿಂದ ಗಾಯಗೊಳಿಸಿದ್ರು, ಹೆಣ್ಮಕ್ಕಳ ಬಟ್ಟೆಯನ್ನು ಹರಿದಿದ್ರು, ಇದೆಲ್ಲ ವಿರುದ್ಧ ಆಕ್ರೋಶ ಮುಗಿಲು ಮುಟ್ಟಿತ್ತು. ಆದ್ರಿಂದ ವಿಧಿ ಇಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಯ್ತು. ಧರ್ಮೇಂದ್ರ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಪ್ರಧಾನ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಗೃಹ ಸಚಿವರಿಂದ ಆಗಿದೆ. ಅಮಿತ್ ಶಾ ಅವರು ಸಹ ರಾಜೀನಾಮೆ ಕೊಡಬೇಕು. ಒಬ್ಬ ಹುಡುಗ ಮಗು ಒಂದು ವಿದ್ಯಾರ್ಥಿ ಕಳ್ಕೊಂಡಿದ್ದಾನೆ ಪೆಲೆಟ್ ಗನ್ ಇದರಿಂದ. ಆದ್ರಿಂದ ಮಕ್ಕಳು ಯಾರು ಒಂದು 22 ಜನ ತಮ್ಮ ಪ್ರಾಣವನ್ನು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಎಲ್ಲ FIR ಗಳನ್ನು ಸಹ ಹಿಂಪಡೆಯಬೇಕು. ಏಕಾಏಕಿ ಡೆಲ್ಲಿ ಪೊಲೀಸ್ ಕಮಿಷನರ್ಗೆ ಎಕ್ಸ್ಟ್ರಾ ಅಧಿಕಾರವನ್ನ ಕೊಟ್ಟು ಅವ್ರಿಗೆ ಯಾರನ್ನು ಬೇಕಾದರೂ ಸಹ ಏನು ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಂಧಿಸಬಹುದು ಅಂತ ಹೇಳಿ ಅವ್ರಿಗೆ ಸಂಪೂರ್ಣವಾಗಿ NSA ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಂಧಿಸಬಹುದು ಅಂತ ಹೇಳಿ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸಹ ವಾಪಸ್ ತೆಗೆದುಕೊಳ್ಬೇಕು. ಪ್ರತಿಭಟನೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕದು. ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ರಿಗೂ ಸಹ ಹಕ್ಕಿದೆ, ಅದನ್ನ ಹತ್ತಿಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಪರಿಹಾರ ಕೇವಲ ಇವರ ರಾಜೀನಾಮೆ ಅಲ್ಲ, ನಾವೆಲ್ಲ ಏನು ಬೇಡಿಕೆಗಳು ರಾಹುಲ್ ಗಾಂಧಿ ಅವರು ಇಟ್ಟಿದ್ರು, ಮತ್ತೆ ವಿದ್ಯಾರ್ಥಿ ಸಂಘ ಸಂಸ್ಥೆಗಳು ಇಟ್ಟಿದ್ರು, ಮತ್ತು ನಾಗರಿಕ ಸಮಾಜ ಇಟ್ಟಿತ್ತು, ಅವೆಲ್ಲವನ್ನು ಸಹ ಇವರು ಆ ಬೇಡಿಕೆಯನ್ನು ಈಡಿಸಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾರೆ. ಸರ್ಕಾರ ಒಂದೇ ಒಂದು ಸತ್ಯ ಹೇಳಿದೆ. 400 ಜನ ಕ್ರಿಮಿನಲ್ಗಳು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದು ಪೊಲೀಸ್ ಅವರ ಡ್ರೆಸ್ ಹಾಕೊಂಡು ಈ ಒಂದು ಆಂದೋಲನವನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗಕ್ಕೆ ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ಗಳು ಎಲ್ಲವೂ ಸಹ ಈ ಒಂದು ನಾಗ್ಪುರ್ ಯೂನಿವರ್ಸಿಟಿ ಕೃಪಾ ಪೋಷಿತ ಕ್ರಿಮಿನಲ್ಗಳು, ಅಪರಾಧಿಗಳು ಅದರೊಳಗೆ ಸೇರಿ ಆ ಒಂದು ದಾಂಧಲೆ ಮಾಡಿದ್ದಾರೆ ಪೊಲೀಸ್ ಅವ್ರ ಮೇಲೆ. ಎಲ್ಲೂ ಸಹ ಹಿಂಸೆಗೆ ಅವಕಾಶವೇ ಇಲ್ಲ. ಅಹಿಂಸಾತ್ಮಕವಾದಂತ ಚಳುವಳಿಗೆ ಅದನ್ನ ಅವ್ರ ಮಧ್ಯದಲ್ಲಿ ಸೇರ್ಕೊಂಡು, ಯಾಕಂದ್ರೆ ಇವರೆಲ್ಲ ನಿಸ್ಸೀಮರು, ಅದರಲ್ಲಿ ನಾಗ್ಪುರ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿ ಅವರು ಜೊತೆಗೆ ಸೇರಿ ಆ ಆಂದೋಲನವನ್ನ ದಾರಿ ತಪ್ಪಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಇದೊಂದೇ ಸತ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಾಗ್ಪುರ್ ಯೂನಿವರ್ಸಿಟಿ ಅವರ ಆದೇಶದ ಮೇರೆಗೆ ಗೃಹ ಸಚಿವರೇ ಮಾಡಿರ್ತಕ್ಕಂಥದ್ದು. ಸರ್, ಈ ಒಂದು ಹೋರಾಟದ ಗೆಲುವು ಕಾಂಗ್ರೆಸ್ ಪಾರ್ಟಿಯ ಗೆಲುವು, ಕಾಂಗ್ರೆಸ್ ಪಾರ್ಟಿಯ ಗೆಲುವು ಸರ್? ಇದು ವಿದ್ಯಾರ್ಥಿಗಳ ಗೆಲುವು. ನಾವು ಕಾಕ್ರೋಚ್ ಪಾರ್ಟಿನೋ ಇನ್ನೊಂದು ಹೆಗಣ ಪಾರ್ಟಿನೋ ಅದಲ್ಲ. ನಾವು ಹೋರಾಟ ಮಾಡಿದ್ದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳು ಆಂದೋಲನ ಚಳವಳಿ ಮಾಡಿದಾಗ ಅವ್ರನ್ನ ದೇಶದ್ರೋಹಿಗಳು ಅಂದ್ರು. ಅಂದ್ರೆ ಇವರೆಲ್ಲ ದೇಶಭಕ್ತರ? ನಕಲಿ ದೇಶಭಕ್ತರು. ಇಡೀ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥವ್ರು ನಕಲಿ ದೇಶಭಕ್ತರು. ಈ ಒಂದು ಈ ಚೇಲಾಗಳಿಗೆ ನರೇಂದ್ರ ಮೋದಿ ಉತ್ತರ ಕೊಡ್ಬೇಕಾಗುತ್ತೆ. ಏನು ಇಷ್ಟೊಂದು ಹೇಳಿಕೆಗಳು ಕೊಡ್ತಾ ಇದ್ರು. ಮತ್ತೆ ಮಕ್ಕಳನ್ನ ದೇಶದ್ರೋಹಿ ಅಂತಕ್ಕಂಥವ್ರು ಇದ್ದಾರಲ್ಲ, ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹುಟ್ಟಾಕ್ಬೇಕು ರಾಜಕಾರಣಿ ಆದವ್ರು. ಇವರ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಇವರಂತ ಮಹಾದ್ರೋಹಿಗಳು ಯಾರು ಇಲ್ಲ. ಫ್ರೀಡಂ ಪಾರ್ಕ್ ನಲ್ಲಿ ಸರ್ ದೇಶದ್ರೋಹ ಉಮರ್ ಖಾಲಿದ್ ತಪ್ಪೇನಿದೆ? ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ನಾವೊಂದು ಹೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ.
ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ ಕೋರ್ಟ್ ತೀರ್ಮಾನ ಮಾಡಲಿ, ನಾಗ್ಪುರ್ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮರ್ ಖಾಲಿದು ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ಮೋದಿ ಅವರು ಕ್ಯಾಬಿನೆಟ್ ಅಲ್ಲಿ ತಮ್ಮ ಸಚಿವರಿಗೆ ಕರೆ ಕೊಟ್ಟಿರೋದು, ನೀವು ರೀಲ್ಸ್ ಗಳನ್ನ ಮಾಡಿ, ನೀವು ಯುವಕರನ್ನ ತಲುಪೋದಕ್ಕೆ ಏನ್ ಬೇಕು ಅದನ್ನ ಮಾಡಿ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ರೀಲ್ ಬಿಡೋದು ಅಂದ್ರೆ ಗೊತ್ತಲ್ಲ ನಿಮ್ಗೆ, ಅದರಲ್ಲಿ ನಿಸ್ಸೀಮ ಸುಳ್ಳಿನ ಸರ್ದಾರ, ಈಗ ರೀಲಿನ ಸರ್ದಾರ. ಅವರು ನಿನ್ನೆ ಯಾವುದೋ ರೀಲ್ ಮಾಡಿದ್ರಲ್ಲ, ಅದರಲ್ಲೂ ಸಹ ಟೆಲಿಪ್ರಾಂಪ್ಟರ್ ನೋಡಿ ಮಾಡಿದ್ದಾರೆ, ಗುಟ್ಕಾ ಮಾಸ್ಟ್ರು. ಅದನ್ನ ಜನ ವಿದ್ಯಾರ್ಥಿಗಳು ಮುಖಕ್ಕೆ ಯಾವ ರೀತಿ ಉಗ್ದಿದ್ದಾರೆ ಅಂತ ನೋಡಿದ್ರೆ ಮಾನ ಮರ್ಯಾದೆ ಇದ್ರೆ ಅವ್ರು ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಬೇಕು. ಹಾ, ಗುಟ್ಕಾ ಮಸಾಲ, ಯಾಕಂದ್ರೆ ಅವ್ರು ಬಹಳ ಬೇಕಾದವ್ ನಾ ಗುಟ್ಕಾ ಮಸಾಲ ನಮ್ ಗುಜರಾತ್ ಮತ್ತೆ ಅವ್ರ ಹಲ್ಲು ನೋಡಿ, ವಿಶ್ವಗುರು ಹಲ್ಲು ನೋಡಿ ಗೊತ್ತಾಗುತ್ತೆ ಗುಟ್ಕಾ ಮಸಾಲೆ ಯಾವುದು ಅಂತ ಹೇಳಿ. ಡೆಲ್ಲಿಯನ್ ಗುಜರಾತ್ ಅಲ್ಲಿ ಇದ್ನಲ್ಲ, ಅಲ್ಲೇ ನೋಡಿದ್ವಿ, ಡೆಲ್ಲಿ ನೋಡ್ಬೇಕು ಅವ್ರು. ಸರಿ, ಈ ಹೋರಾಟ ಒಂದು ಅಂತ್ಯಕ್ಕೆ ಬಂದಂಗೆ ಕಾಣಿಸ್ತಾ. ಅಂತ್ಯ ಆಗಿಲ್ಲ, ಮಕ್ಕಳಿಗೆ ಪರಿಹಾರವನ್ನು ಕೊಡ್ಬೇಕು ಸರ್ಕಾರ. FIR ಗಳನ್ನ ವಾಪಸ್ ತೆಗೆದುಕೊಳ್ಬೇಕು. ಯಾವ್ಯಾವ ಮಕ್ಕಳಿಗೆ ಅವರು ಹಾನಿ ಆಗಿದೆ ಅವರೆಲ್ಲರಿಗೂ ಸಹ ಪರಿಹಾರ ಕೊಡ್ಬೇಕಾಗುತ್ತೆ. ಮಕ್ಕಳ ಭವಿಷ್ಯ ಹಾಳಾಗೋಗಿದೆ. 1,40,00,000 ಜನ ನೀಟ್ ಪರೀಕ್ಷೆ ತೆಗೆದುಕೊಂಡಾಗ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಒಂದು, ಅದನ್ನ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಿದ್ದಾರೆ. ಮತ್ತೆ BJP ಮಕ್ಕಳೇ ಅದರಲ್ಲಿ ಫಸ್ಟ್ ರ್ಯಾಂಕ್ ಬರೋದು. ಬೇರೆ ಮಕ್ಳು ಯಾರಿಗೂ ಸಹ ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ಆದ್ರಿಂದ ಸಂಪೂರ್ಣ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿ. ಶಿಕ್ಷಣಕ್ಕೆ ಸಂಬಂಧ ಅಂದ್ರೆ ಇವ್ರಿಗೆ ಅದು ಬಿಟ್ಟು ಅದನ್ನ ಮುಂದೆ ಏನು ಇದು ಪ್ರಪಂಚ ಏನಿದೆ ಅನ್ನೋದೇ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ RSS ಅವ್ರಿಗೆ ಗೊತ್ತಿರೋದು ಹಿಂದೂ ಮುಸ್ಲಿಂ, ಚಿಕನ್ ಮಟನ್ ಮಚ್ಲಿ, ಆಮೇಲೆ ಟ್ರಿಪಲ್ ತಲಾಕ್, ಪಾಕಿಸ್ತಾನ್, ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅದು ಬೇರೆ ಆ ಪಾಕಿಸ್ತಾನ ಇಲ್ಲ ಅಂದ್ರೆ ಇವ್ರದ್ದು ಅಸ್ತಿತ್ವ ಇದೆ ನೋಡಿ, ಅದೇ ಮುಗ್ದೋಗುತ್ತೆ. ಇವ್ರ ರಾಜಕೀಯನೇ ಮುಗ್ದೋಗುತ್ತೆ. ಆದ್ರಿಂದ ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಂದ ಜಾಸ್ತಿ ಏನು ನಿರೀಕ್ಷೆ ಮಾಡಬೇಡಿ. ಈ ಹೋರಾಟದ ಬಳಿಕ ಪ್ರಧಾನ ರಾಜೀನಾಮೆ